ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಇವರು ಬಸವಣ್ಣವರೇ ನಮ್ಮಲ್ಲೇ ಅಂತರ್ಜ್ಯೋತಿ ಇದೆ, ಅದನ್ನು ನೋಡಿಕೋ. ಎಣ್ಣೆಗತಿ ಎಣ್ಣೆ ಮತಿ ನೀನೇ ಕಂಡೆಯ, ಎನ್ನವರು ಪರವರು ನೀನೇ ಕಂಡೆಯ, ಎನ್ನ ಅಂತರ್ಜ್ಯೋತಿ ನೀ ಕಂಡೆಯ ಕೂಡಲ ಸಂಗಮ ದೇವ. ಎಷ್ಟು ಚೆನ್ನಾಗಿದೆ. ಗಂಡ ಶ್ರೀಮಂತ, ಹೆಂಡತಿ ಮಾರಿ ಮಟ್ಟಿ ಭಕ್ತಿ, ಗಂಡ ಕೊಮ್ಮದು ಪಾದೋದಕ, ಹೆಂಡಿದ ಕೊಮ್ಮದು ಸೂರ್ಯ ಮಾಸ, ಕೊನೆ ಕಳೆದ ಮಡಿಗೆ ಕೂಡ ಸಂಗಮ ದೇವ. ಎಲ್ಲರೂ ಬಸವಣ್ಣ ವಚನ ಕಲ್ತರೆ ನಮಗೆ ಒಳ್ಳೆ ಸಂಸ್ಕಾರ ಸಿಗ್ತದೆ. ನಮ್ಮಲ್ಲಿ ದೊಡ್ಡ ಸಂಸ್ಕಾರ ನಾವು ಉಪಯೋಗಿಸ್ಕೋಬೇಕು. ಇಷ್ಟಲಿಂಗ ಪೂಜೆ ಮಾಡಿಷ್ಟು ನಮಗೆ ಆಯುಷು ಆರೋಗ್ಯ ಸಿಗ್ತದೆ. ಸಿದ್ಧಲಿಂಗ ಶಿವಕುಮಾರ ಸ್ವಾಮಿಗಳು ಇಷ್ಟಲಿಂಗ ಪೂಜೆ ಮಾಡೋದಕ್ಕೆ ಅವ್ರು ನಮ್ಮಲ್ಲಿ ಜಾನ 3% ಇತ್ತು. ನೋವು ಅದು ಬರ್ತದೆ. ನಮಗೆ ಸಾವಿರ ಇಲ್ಲ, ಏನಾದರೂ ಬೇಡ ಇಷ್ಟ ಹಿಂಗದಲ್ಲಿ ಎಲ್ಲ ಒಂದು ಪೂಜೆ ಮಾಡಿ ಬಸ್ ಮಾಡ್ರಿ, ವಚನ ಹಾಡಿ. ವಚನೇ ಒಂದು ನಮಗೆ ಜ್ಯೋತಿದ್ದ ಇದೆ. 1,90,000 ಮೇಲೆ 90,000 ಗಣಗಳು ದಾದ ನಿಂತೆ ಬಸವಣ್ಣವರು ಅನುಭವ ಮಂಟಪದಲ್ಲಿ. ನಮಗೆ 100 ಕೋಟಿ ವಚನ ಇತ್ತು, ಈಗ ಸಿಕ್ಕಲು ಒಂದು 24,000 ವಚನಗಳು ಎಲ್ಲ ಕಲ್ಯಾಣದಲ್ಲಿ ಸುಟ್ಟಾಕ್ಬಿಟ್ರೆ ಅವರು. ಕಲ್ಯಾಣದಲ್ಲಿ ನಮ್ಮದು ಲಿಂಗ ನಮ್ಮದು ಧರ್ಮ ಕೇಂದ್ರ ಅಂದರೆ ಬಸವ ಕಲ್ಯಾಣ, ಐಕ್ಯ ಮಂಟಪ, ಕೂಡ ಸಂಗಮ ದೇವ ಮತ್ತು ಉಳಿವೆ ಕ್ಷೇತ್ರ, ವಚನ ಕ್ಷೇತ್ರ. ಅವೆಲ್ಲ ನಾವು ಎಲ್ಲಿಗೂ ಅಲ್ಲಿ ಹೋಗಿ ಯಾವ ದೇವರು ಗುಡಿ ಎಲ್ಲರೂ ಸಿಗೋದು ಇಲ್ಲೇ ನೀವು ಇಷ್ಟು ಪೂಜೆ ಮಾಡಿ, ಇಷ್ಟು ಪೂಜೆ ಮಾಡಿಸು, ನಿಮಗೆ ಜಾನ ಬೆಳಕಾಗ್ತದೆ. ಅದೇ ನೀವೆಲ್ಲ ಇವತ್ತು ಮಹಾಮನೆಗೆ ಒಂದು ಮಂಡ್ಯ ನಗರದಲ್ಲಿ ಇವತ್ತು ಎಲ್ಲ ಸೇರಿದಿರಿ, ಎಲ್ಲ ಅವರಿಗೆ ಆಶೀರ್ವಾದ ಮಾಡಿದಿರಿ. ಈ ಕಾರ್ಯಕ್ರಮಕ್ಕೆ ಒಂದು ಹಿರಿಯ ಜೀವಕ್ಕೆ ಸನ್ಮಾನ ಆಶೀರ್ವಾದ ಮಾಡುವಷ್ಟು ದೊಡ್ಡವ್ರು ನಾವಲ್ಲ. ಅವರಷ್ಟು ತುಂಬ ಜೀವನವನ್ನು ನಾವು ಖಂಡಿತವಾಗ್ಲೂ ಇನ್ನೂ ಮಾಡಿಲ್ಲ. ಅವರಷ್ಟು ಅನುಭವ ಆಗಲಿ, ಅವರಷ್ಟು ಸಂಸಾರದ ಸಾರವನ್ನು ಕೂಡ ನಾವು ಇಲ್ಲಿ ತನಕ ಅನುಭವಿಸಿಲ್ಲ, ಮಾಡಿಲ್ಲ ಕೂಡ ನಾವು. ಅವರಂಥ ಒಂದು ತುಂಬ ಜೀವನ ಆಶೀರ್ವಾದ ಮಾಡೋವಷ್ಟು ದೊಡ್ಡವರಲ್ಲ. ಅವರ ಕೃಪೆಯನ್ನು ನಾವು ಬೇಡ್ಬೋದಷ್ಟೇ, ಆಶೀರ್ವಾದವನ್ನು ನಾವು ಬೇಡ್ಕೋಬೇಕಷ್ಟೇ. ಖಂಡಿತವಾಗ್ಲೂ ಅಂತ ಒಂದು ಹಿರಿಯ ಜೀವವನ್ನು ನೋಡ್ತಾ ಇರೋದೇ ನಮ್ಮ ಸೌಭಾಗ್ಯ ಅಂತ ಹೇಳಬೇಕು. ಇನ್ನು ಮುಂದೆ ನಮ್ಮ ಲೈಫ್ಗಳು ಆ ಮಟ್ಟಕ್ಕೆ ಹೋಗ್ತಾವಾಗಲೇ ಒಂದು ದೊಡ್ಡ ಅನುಮಾನ ಐತೆ. ಆರೋಗ್ಯ ಇಲಾಖೆ ನಾನು ಕೆಲಸ ಮಾಡ್ತಿದ್ದೀನಿ. ದಿನಕ್ಕೆ ಹೆಚ್ಚಾಗ್ತಿರುವಂತಹ ಈ ರೋಗ ರುಜಿನಗಳು ನಮ್ಮ ಆಯಸ್ಸನ್ನು ಯಾವ ಮಟ್ಟಕ್ಕೆ ತೊಗೊಂಡೋಗಿ ನಿಲ್ಲಿಸ್ತವೆ ಅಂತ ನಮಗೆ ಗೊತ್ತಿಲ್ಲ. ಹಾಗಾಗಿ ಇಂಥ ಒಂದು ಹಿರಿಯ ಜೀವಕ್ಕೆ ನಾವು ಆಶೀರ್ವಾದ ಬೇಡಲಿಕ್ಕೆ ಬಂದಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಅವ್ರಿಗೆ ಸನ್ಮಾನ ಮಾಡೋದು ತುಂಬ ಚಿಕ್ಕದು. ಅವ್ರದ್ದಂತಹ ಒಂದು ತುಂಬ ಜೀವನವನ್ನು ನಾವು ಪ್ರತಿಯೊಬ್ಬರು ನಾವು ಸಿಗಲಿ ಅಂತ ಬಯಸ್ತೀನಿ. ಹಾಗೆ ಬಸವಣ್ಣ ಬಗ್ಗೆ ಹೇಳಬೇಕು ಅಂದರೆ ಅವರೊಬ್ಬ ಮಹಾನ್ ನಾಯಕ, ಸಮಾನತಾವಾದಿ, ಸ್ತ್ರೀ ಸಮಾನತೆಯ ಅಧಿಕಾರ. ಅವ್ರಿಗೆ ಯಾವುದೇ ಒಂದು ಎಕ್ಸ್ಪೆಕ್ಟ್ ಅವ್ರ ಬಗ್ಗೆ ಮಾತಾಡುವಷ್ಟು ದೊಡ್ಡವರಲ್ಲ ನಾವು. ಯಾಕೆಂದರೆ ಅಂಥ ಒಬ್ಬ ಮಹಾನ್ ಮಾನವತಾವಾದಿ ಬಸವಣ್ಣವರು. ಅಮ್ಮ ಮಾತಾಡಬಾರ್ದು ಮಧ್ಯ. ಅವರು ಇರಲಿ ಒಬ್ಬ ಮಹಾನ್ ಮಾನವತಾವಾದಿ ಅಂತ ಒಬ್ಬ ಮಹಾಪುರುಷನ ಒಂದು ಧರ್ಮವನ್ನು ನಾವು ಅನುಸರಿಸ್ತಿದ್ದೀವಿ ಅನ್ನೋದೇ ನಮಗೊಂದು ದೊಡ್ಡ ವಿಚಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಅಂದರೆ ಬಸವಣ್ಣನವರು ಒಂದು ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಕಟ್ಟಿದ್ರು. ಕೂಡಲ ಸಂಗಮ ಆಗ್ಬೋದು, ಅನುಭವ ಮಂಟಪ ಆಗ್ಬೋದು, ಇವೆಲ್ಲ ನಮ್ಮ ಏನು ರಾಜಕೀಯ ಪರಿಸ್ಥಿತಿಗಳು ಇವತ್ತಿದ್ದಾವೆ ಅದನ್ನು ಒಂದು ಬುನಾದಿಯನ್ನು ಹಾಕ್ಕೊಟ್ಟಂಥವ್ರು ಅವರು. ಏಕೆಂದರೆ ಅನುಭವ ಮಂಟಪ ಈಗಿನ ನಮ್ಮ ವಿಧಾನಸಭೆ ಕೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಇವತ್ತು ನಾವು ಸಂವಿಧಾನದಲ್ಲಿ ಬರೆದಿದ್ದೀವಿ, ಸ್ತ್ರೀ ಸಮಾನತೆ ಕೊಡಿ, 30% ಕೊಡಿ, 40% ಇಲ್ಲ. ನಮ್ಮ ಬಸವಣ್ಣನ ಅವತ್ತಿನ ಕಾಲದಲ್ಲೇ
ಹೆಣ್ಮಕ್ಳಿಗೆ ಒಂದು ಸಮಾನತೆನ ಕೊಟ್ಟಿದ್ರು ಅಂತ ಒಬ್ಬ ಮಹಾನ್ ಪುರುಷನ ಒಂದು ಧರ್ಮ ಸಂಸ್ಥಾಪಕ, ನಮ್ಮ ಧರ್ಮ ಸಂಸ್ಥಾಪಕ ಅಂತ ಹೇಳಿ ನನಗೆ ಹೆಮ್ಮೆ ಅನ್ನಿಸ್ತದೆ. ಯಾಕೆಂದ್ರೆ ಇಂಥ ಒಂದು ಸಮುದಾಯದಲ್ಲಿ ಹುಟ್ಟಿದಂಥ ಹೆಣ್ಮಕ್ಳು ನಾವು ಖಂಡಿತವಾಗ್ಲೂ ಒಬ್ಬ ನೀಲಾಂಬಿಕೆ, ಒಬ್ಬ ಶರಣೆ ಅನ್ನೋದೇ ಒಂದು ದೊಡ್ಡ ಪದ, ಶರಣಾರ್ಥಿ ಅನ್ನೋದೇ ಒಂದು ದೊಡ್ಡ ನಮಸ್ಕಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗುಡ್ ಮಾರ್ನಿಂಗ್, ಹಾಯ್ ಅನ್ನೋದಕ್ಕಿಂತ ಶರಣು ಅನ್ನೋದ್ರಲ್ಲಿ ಎಷ್ಟು ಭಾವನಾತ್ಮಕವಾಗಿ ನಾವು ಒಬ್ಬರಿಗೆ ವಂದಿಸುವಂಥ ಒಂದು ಪರಂಪರೆಯನ್ನು ನಮ್ಮ ಬಸವಣ್ಣವರು ಕಲಿಸ್ಕೊಟ್ಟಿದ್ದಾರೆ. ಅಂತ ಒಬ್ಬ ಮಹಾನ್ ನಾಯಕ, ಅಂತ ಒಬ್ಬ ಅಕ್ಕ ಮಹಾದೇವಿ, ಅಂತ ಒಬ್ಬ ಶರಣೆ ತನ್ನೆಲ್ಲ ಸರ್ವಸ್ವವನ್ನು ಬಿಟ್ಟು ತಪಸ್ಸು ಮಾಡಿ ನಮ್ಮ ಸ್ತ್ರೀ ಅಂದರೆ ಬರೀ ಸೌಂದರ್ಯದ ಮುದ್ದೆ ಅಲ್ಲ, ಅವಳು ಒಬ್ಬ ಜ್ಞಾನದ ಭಂಡಾರ ಅನ್ನೋದನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅಂತ ಒಬ್ಬ ಮಹಾನ್ ನಾಯಕಿ, ಮಹಾನ್ ನಾಯಕರ ಅಡಿಯಲ್ಲಿ ಬದುಕ್ತಿದ್ದೀವಿ ಅನ್ನೋದು ಒಂದು ಹೆಮ್ಮೆ ಅಂತ ವಿಚಾರ. ದಯಮಾಡಿ ನಮ್ಮ ಜನಾಂಗ ಒಗ್ಗಟ್ಟಾಗುವ ಕಡೆ, ಇದು ನಮ್ಗೆ ತುಂಬ ಕಾಡ್ತಿರುವಂಥ ವಿಚಾರ ಅಂದರೆ ನಮ್ಮ ಹೆಣ್ಮಕ್ಳು ಹೊರಗೆ ಬರುತ್ತೆ. ಹೊರಗೆ ಬರೋಕ್ಕೆ ರೆಡಿ ಇಲ್ಲ, ದೇ ಆರ್ ನಾಟ್ ರೆಡಿ ಟು ಕಮ್ ಔಟ್. ಯಾಕೆ ಅಂತಂದರೆ ಅವ್ರಿಗೆ ಏನೋ ಎಜುಕೇಷನ್ ಇಲ್ಲ, ನಾವು ಕರೆಕ್ಟ್ ಇದ್ದೀವಿ, ನಮ್ಗೆ ಯಾಕೆ ಭಯ? ಈಗ ನೋಡ್ತೇನೆ 5:30 ತನಕ ಡ್ಯೂಟಿ ಮುಗಿಸಿ ಬರಲೇಬೇಕು, ಅಯ್ಯೋ ಹೋಗಲೇಬೇಕು. 10 ನಿಮಿಷ ಮೊದಲು ನಾನು ಆಫೀಸಲ್ಲಿ ಇಟ್ಕೊಂಡಿದ್ದೀನಿ, ಫೇಸ್ ಐ ಡಿ ಕೊಡ್ಬೇಕು, ನಾವು 10 ನಿಮಿಷ ಮೊದಲೇ ಕೊಟ್ಟು ಬಂದಿದ್ದೀನಿ, ನಾಳೆ ಆನ್ಸರ್ ಕೇಳಿದ್ರೆ ಕೊಟ್ಕೊಂಡ್ರಾಯ್ತು. ಇಂಥ ಒಂದು ಹಿರಿಯ ಜೀವಕ್ಕೆ ಹೊಂದಿಸುವಂಥ ಕ್ಷಣ, ಅದು ನಾನು ತುಂಬ ಆತ್ಮೀಯರಾದವ್ರು, ನಾನು ಇತ್ತೀಚೆಗೆ ಆತ್ಮೀಯರಾದಂಥ ನಾನು ನಂದಿನಿ ಮೇಡಮು. ಹಂಗಾಗಿ ಅಯ್ಯೋ ಹೋಗೋಣಪ್ಪ, ಅದು ಎನಿ ಕಾಸ್ಟ್ ಎಷ್ಟೊತ್ತಾದರೂ ಪರವಾಗಿಲ್ಲ, ಹೋಗಲೇಬೇಕು ಅವ್ರ ಮನೆಗೆ ಅಂತೇಳಿ ನೆನ್ನೆ ಸಂಜೆ ಹೇಳಿದ್ದಾರೆ ನಾಗರಾಜಪ್ಪನವ್ರಿಗೆ, ಹಿಂಗಿದೆ ಮೇಡಮ್ ಫಂಕ್ಷನ್ ಅಂತ. ಸಡನ್ನಾಗಿ ನಾನು ಎಲ್ಲ ಶೆಡ್ಯೂಲ್ಸ್ನ ನಾನು ಬಂದ್ ಮಾಡಿ ನಾನು ಇಮಿಡಿಯೇಟ್ ಇಲ್ಲಿಗೆ ಬಂದೆ. ಯಾಕೆಂದರೆ ನನಗೆ ಬಸವಣ್ಣನವರ ಲಿಂಗಾಯಿತು ಅಂತ ಹೇಳ್ಕೊಳ್ಳೋದ್ರಲ್ಲಿ ಒಂದು ದೊಡ್ಡ ಹೆಮ್ಮೆ ನನಗೆ. ನನಗೆ ಅದ್ರ ಬಗ್ಗೆ ತುಂಬ ಗೌರವ ಇದೆ, ಗರ್ವ ಇದೆ ನನಗೆ ಒಬ್ಬ ಲಿಂಗಾಯಿತ. ಏಕೆ ಅಂದರೆ ಪ್ರತಿಯೊಬ್ಬರು ದೇವ್ರನ್ನ ಹುಡ್ಕೊಂಡು ದೇವಸ್ಥಾನಗಳಿಗೆ ಹೋಗ್ತಿದ್ರೆ, ನಾವಂಗಲ್ಲ, ನಮ್ಮ ಅಂಗೈನಲ್ಲೇ ದೇವರನ್ನ ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜಿಸ್ತೀವಿ. ಇಂಥ ಒಂದು ಸರ್ವಶ್ರೇಷ್ಠವಾದಂತಹ ಪೂಜೆ ನಮ್ಮ ಲಿಂಗಾಯತ ಧರ್ಮಕ್ಕೆ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸುತ್ತದೆ. ಇಂಥ ಒಂದು ದೊಡ್ಡ ಮಹಾನ್ ಧರ್ಮ, ತುಂಬ ಜನಸಂಖ್ಯೆ ಇರುವಂಥ ಈ ಧರ್ಮದಲ್ಲಿ ಹುಟ್ಟಿರೋ ನಾವುಗಳು ಯಾವತ್ತೂ ಸಾರ್ಥಕ ಆಗತ್ತೆ ನಮ್ಮ ಧರ್ಮ ಅಂತ ಆದಾಗ, ನಾವು ಬಸವಣ್ಣನವರ ಪ್ರತಿ ತತ್ವಗಳನ್ನು ಅಟ್ಲೀಸ್ಟ್ ಅನುಸರಿಸ್ಲಿಕ್ಕೆ ಹೋದಾಗ, ಈಗ ನಾವು ಯಾರಿಗೂ ನೀವು ಬಲವಂತವಾಗಿ ಯಾರಿಗೂ ಬಂದು ನಾವು ನಮ್ಮ ಧರ್ಮಕ್ಕೆ ಸೇರ್ಕೊಳ್ಳಿ ನಾವು ಯಾರು ಕೇಳಲ್ಲ ಲಿಂಗಾಯತರು. ನಾವು ಹೇಳೋದಿಷ್ಟೇ, ನಾವು ಇರೋದು ಹಿಂಗಪ್ಪ, ಸಾಧ್ಯ ಆದರೆ ಇಷ್ಟ ಆದರೆ ನಮಗೆ ಫಾಲೋ ಮಾಡಿರಿ, ಇಲ್ವಾ ನೋಡಿ ನಿಮ್ಮ ಇಷ್ಟ ಅಂತೀವಿ. ಎಷ್ಟೋ ಕಡೆ ನೋಡ್ತಾ ಇರ್ತೀವಿ ಲಿಂಗಾಯತ ಧರ್ಮದ ಬಗ್ಗೆ ಎಷ್ಟೆಲ್ಲ ಮಾತಾಡ್ತಾರೆ, ದಿನಕ್ಕೆ ಒಬ್ಬೊಬ್ರು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ತುಂಬ ಬೇಸರ ಅನ್ಸುತ್ತೆ. ಏಕೆಂದರೆ ಅದ್ರದ್ದು ತಾಳ ತಂತಿ ಯಾವುದರ ಅರಿವೇ ಇಲ್ಲಿರೋ ಜನಗಳು ಲಿಂಗಾಯತ ಧರ್ಮ ಬಸವಣ್ಣ ಬಂದ್ ಮಾಡ್ದ, ಬ್ರಾಹ್ಮಣ ಬಂದ್ ಮಾಡ್ದ, ಇಲ್ಲ, ಬಸವಣ್ಣನವರು ಇಂಪಾರ್ಟೆಂಟು. ಹಾಗೆ ನಮ್ಮ ರೇಣುಕಾಚಾರ್ಯರು ಕೂಡ, ಯಾಕೆಂದರೆ ಅವರು ಆದಿಪುರುಷ, ಅವರು ಮೂಲ ಪುರುಷ, ಇವನು ಕ್ರಾಂತಿ ಪುರುಷ. ಇವರಿಬ್ಬರ ಅಡಿಪಾಯದಲ್ಲಿ ನಾವು ಹೋಗಬೇಕು ಅನ್ನೋದು ನನ್ನ ವೈಯಕ್ತಿಕವಾದಂತಹ ಅಭಿಲಾಷೆ. ನನಗೆ ಯಾವುದನ್ನು ಡಿವೈಡ್ ಮಾಡಿ ನಾವು ಯಾವುದನ್ನು ಒಡೆದು ಹಾಳುವಂಥ ನೀತಿಗಳನ್ನ ನಾವು ದಯವಿಟ್ಟು ಕೈ ಬಿಡಬೇಕು. ಇಬ್ಬರು ಮೂಲ ಪುರುಷರು ನಮಗೆ ಅದ್ಭುತವಾದ ಅಡಿಪಾಯವನ್ನು ಹಾಕ್ಕೊಟ್ಟಿದ್ದಾರೆ ನಮ್ಮ ಲಿಂಗಾಯತ ಧರ್ಮಕ್ಕೆ. ಇಂಥ ಒಂದು ಅದ್ಭುತವಾದ ಧರ್ಮದಲ್ಲಿ ಹುಟ್ಟಿದ್ದೀವಿ. ಅಟ್ಲೀಸ್ಟ್ ಲಿಂಗಾಯತನಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ ಅನ್ನುವಂಥ ಒಂದು ಬದುಕನ್ನು ಬದುಕಿ ನಾವು ಹೋಗಬೇಕಾಗತ್ತೆ. ಏಕೆ ಅಂದರೆ ವಿಭಿನ್ನವಾದಂಥ ಆಚರಣೆಗಳಿದೆ, ಎಷ್ಟೆಲ್ಲ ಆಚರಣೆಗಳು. ನಮ್ಮಲ್ಲಿ ಏನೂ ಕೇಳಲ್ಲ ನಮ್ಮ ದೇವರು, ಅಂಗೈಯಲ್ಲಿ ಇಟ್ಕೊಂಡು ಪೂಜೆ ಮಾಡಿ ಅಭಿಷೇಕ ಮಾಡಿದ್ರೆ ಮುಗೀತು. ನಮ್ಮ ಭಗವಂತನಿಗೆ ಯಾವ ಬಂಗಾರ ಕೊಡೋಂಗಿಲ್ಲ, ಯಾವ ಬಗೆಯ ನೈವೇದ್ಯಗಳ ಅವಶ್ಯಕತೆ ಇಲ್ಲ ನಮ್ಮ ದೇವರು. ಕೇಳೋದವನು ಭಕ್ತಿ ಮತ್ತು ಒಂದು 4 ವಚನಗಳನ್ನ ಹೇಳ್ಕೊಂಡ್ರೆ ಸಾಕು. ವಚನಗಳನ್ನು ಜನ ಕಬ್ಬಿಣದ ಕಡಲೆ ಅಲ್ಲ, ಅದನ್ನು ತುಂಬ ಈಸಿಯಾಗಿ ಅದನ್ನು ನಮ್ಮ ಯಲ್ಲಾಪುರ ನಮ್ಮ ಇವರು ವಚನ ಸಾಹಿತ್ಯದ ಪಿತಾಮಹ ಹಳಕಟ್ಟಿಯವರು ನಮಗೆ ಒಂದು ಎಲ್ಲವನ್ನು ಕೊಟ್ಟು ನಮಗೆ ತುಂಬ ಪ್ರತಿಯೊಬ್ಬರು ನಮ್ಮನ್ನು ಎದುರ್ತಾನೆ ಬಂದಿದ್ದಾರೆ. ನಾವು ಯಾಕೆ ಹಿಂದೆ ಹೋಗ್ತಾ ಇದ್ದೀವಿ? ಇದು ನಾವು ತುಂಬ ಕಾಡ್ತಿರೋಂಥ ಪ್ರಶ್ನೆ. ಎಕ್ಸ್ಪೆಷಲಿ ನಾವು ಮಂಡ್ಯದಲ್ಲಿ ಅಲ್ಪಸಂಖ್ಯಾತರಾಗಿದ್ದೀವಿ. ನಮ್ಮ ಅಸ್ತಿತ್ವವನ್ನು ಉಳಿಸ್ಕೋಬೇಕು ಅಂದರೆ ನಮ್ಮವ್ರು ಎಲ್ಲೆಲ್ಲಿದ್ದಾರೆ ಅವ್ರನ್ನ ಅಪ್ರೋಚ್ ಮಾಡೋದಾಗಲಿ. ಇವತ್ತು ನನ್ನ ಆಫೀಸಲ್ಲಿ ಒಂದೇ ಇನ್ಸಿಡೆಂಟ್ ನಡೀತು ನನಗೆ. ನೀನು ನಿಮ್ಮ ಜಾತಿಯವ್ರದ್ದು ಎಲ್ಲೇ ಇದ್ರೂ ಹೋಗ್ತೀಯ ಅಂದರೆ ಖಂಡಿತವಾಗ್ಲೂ ತಪ್ಪು ತಿಳ್ಕೊಂಡಿದ್ದೀರಾ ಮೇಡಮ್. ನನ್ನ ಜಾತಿಯವರು ಅಂತಿಲ್ಲ, ನನ್ನ ಧರ್ಮವನ್ನು, ನನ್ನ ವ್ಯಕ್ತಿತ್ವವನ್ನು ಗೌರವಿಸೋ ಪ್ರತಿಯೊಬ್ಬರು ಮನೆಗೂ ನಾನು ಹೋಗ್ತೀನಿ ಅಂದಿದ್ದು ಇಲ್ಲ. ಆದರೂ ನೀವು ಲಿಂಗಾಯತರ ಮೇಲೆ ಅದಮ್ಯವಾದ ಅಭಿಮಾನ ಬೇರೆ ಜಾತಿಯವರು ಇಲ್ಲ ಮೇಡಮ್, ಯಾವುದೇ ಜಾತಿ ಬಂದರೂ ನಮ್ಮ ಬಸವಣ್ಣವ್ರು ಕರ್ಕೊಳ್ಳಿ ಅಂತ ಹೇಳಿದ್ರೆ, ಹಂಗ ನೀವು ಬಂದರೂ ರೆಡಿ ಇದ್ದೀನಿ ನಾನು ಕರ್ಕೊಳ್ಳೋಕ್ಕೆ ಅಂತಂದರೆ. ಆ ಥರ ನಾನು ವಿಭಿನ್ನವಾಗಿ ಗುರುತಿಸ್ಕೊಂಡು ಬಿಟ್ಟಿದ್ದೀನಿ. ಇಲ್ಲ, ಪದ್ಮ ಅಂದರೆ ಲಿಂಗಾಯತ ಬ್ರ್ಯಾಂಡ್ ಅಂಬಾಸಿಡರ್ ಆಗಿಬಿಟ್ಟಿದ್ದಾರೆ ಮಂಡ್ಯದಲ್ಲಿ. ಏನೋ ದೂರುಗಳು ಬಂದಿದ್ದಾವೆ ನನಗೆ ಅದ್ರ ಬಗ್ಗೆ ಯಾವುದೇ ಬೇಸರದ ಸಂಗತಿ. ನನ್ನ ಜಾತಿ ನನ್ನ ಹೆಮ್ಮೆ, ನನ್ನ ಧರ್ಮ ನನ್ನ ಹೆಮ್ಮೆ, ನನ್ನ ಬಸವ ನನ್ನ ಖುಷಿ, ಅಷ್ಟೇ ಹೇಳಲಿಕ್ಕೆ ಇದು ಮಾಡ್ತೀನಿ. ಇಂಥ ಒಂದು ಅಪೂರ್ವವಾದ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಬಸವ ಧರ್ಮ ಕೇಂದ್ರದ ಬಸವಪ್ರಭು ನಾಗರಾಜು ಅವರಿಗೆ ತುಂಬುರುದ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೂ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಅಧ್ಯಕ್ಷತೆಗೆ ಕರೆದಂತಹ ಅವರಿಗೆ ನನ್ನ ವೈಯಕ್ತಿಕವಾದಂಥ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಅತಿಥಿಗಳಿಗೆ ಧನ್ಯವಾದಗಳನ್ನ ಹೇಳಿಸ್ತೀನಿ. ಹೆಚ್ಚಾಗಿ ನಾವು ಆಶೀರ್ವಾದ ಪಡ್ಕೋಬೇಕಾಗಿರೋಂಥ ಮಹಾತಾಯಿನ ನಾವು ಇವತ್ತು ಗೌರವಿಸಿದ್ದೀವಿ. ಇದು ಒಂದು ನಮ್ಮ ಸೌಭಾಗ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ತಾಯಿ ಇನ್ನೂ ಸುಮಾರು ಕಾಲ ಅವರ ಅನುಭವಗಳನ್ನ ನನಗೆ ಹಂಚ್ಕೊಳ್ತಾರೆ.
ಇದೇ ರೀತಿ ಖುಷಿಯಾಗಿರಲಿ, ಯಾವುದೇ ರೀತಿ ಆರೋಗ್ಯ ಭಾಗ್ಯವನ್ನು ಭಗವಂತ ಮೊದಲನೇದಾಗಿ ಕರುಣಿಸ್ಲಿ. ಐಶ್ವರ್ಯ ಬೇಕಾಗಿಲ್ಲ, ಚೆನ್ನಾಗಿದ್ರೆ ಎಲ್ಲ ದುಡ್ಕೊಂಡಾದ್ರೂ ತಿನ್ಬೋದು. ಆರೋಗ್ಯ ಭಾಗ್ಯವನ್ನು ಪ್ರತಿಯೊಬ್ಬರಿಗೆ ಬಂದಿರೋ ಪ್ರತಿಯೊಬ್ಬರಿಗೂ ಕರುಣಿಸ್ಲಿ ಭಗವಂತ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮ್ಮ ಬಸವ ಧರ್ಮ ಕೇಂದ್ರ ಚಾರಿಟಬಲ್ ಟ್ರಸ್ಟ್ ಅವರ ವತಿಯಿಂದ ಶರಣೆ ಶ್ರೀ ಶಿವರುದ್ರಮ್ಮನವರಿಗೆ ಇವತ್ತು 75 ವರ್ಷದ ಒಂದು ಆಶೀರ್ವಾದನ ಕಾರ್ಯಕ್ರಮ ಇರ್ಬೋದು, ಅವರ ಆಯುಷ್ಯ ಇನ್ನೂ ವೃದ್ಧಿ ಆಗಲಿ ಅಂತ ಕೇಳ್ಕೊಳ್ಳೋಂಥ ಕಾರ್ಯಕ್ರಮ ಇರ್ಬೋದು. ಅವರು ಈಗ ಮುಕ್ಕಾಲು ಶತಮಾನಕ್ಕೆ ಬಂದಿದ್ದಾರೆ, ಇನ್ನೂ 100 ಶತಮಾನ ಅವ್ರಿಗೆ ಇರಲಿ, ಅವ್ರಿಗೂ ದೇವರು ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ದೇವರು ಪ್ರಾರ್ಥಿಸ್ತಾ ಇದ್ದೀನಿ. ಮತ್ತು ನಮ್ಮ ಈಗ ಮಾತಾಡಿದಂಥ ಶರಣೆ ಮೇಡಮ್, ತಮ್ಮ ಹೆಸರು ಪದ್ಮ ಮೇಡಮ್ ಅವರು ಈ ವೇದಿಕೆ ಕಾರ್ಯಕ್ರಮದಲ್ಲಿ ನನ್ನ ಶರಣ ಬಸವ ತತ್ವಗಳನ್ನ ಎಲ್ಲರೂ ಪಾಲಿಸಿ ಎಲ್ಲರೂ ಇನ್ನು ಮುಂದೆ ಇದನ್ನು ಲಿಂಗಾಯತ ಧರ್ಮ, ವೀರಶೈವ ಧರ್ಮ ಏನು ಅಂತ ಎಲ್ಲರೂ ಒಂದು 10% ಅವ್ರು ಹೇಳ್ಕೊಟ್ಟಿದ್ರೆ ಇನ್ನೂ ಇಂಥ ಬೃಹತ್ ವೇದಿಕೆಯನ್ನು ಅದನ್ನ ನಿರ್ಮಾಣ ಮಾಡಿ ಅವ್ರ ಕೈಲಿ ಇನ್ನೂ ಹೇಳಿಸ್ಬೇಕು. ಯಾಕೆಂತಂದರೆ ಇನ್ನೂ ಕೆಲವರು ಫಾಲೋ ಮಾಡ್ತಾರೆ, ಕೆಲವ್ರಿಗೆ ಅವ್ರದ್ದೇ ಆದ ಮನೆ ಕೆಲಸ, ವೈಯಕ್ತಿಕ ಕೆಲಸಗಳಿರೋದ್ರಿಂದ ಒಂದು ಸಮ್ಮೇಳನ ಮಾಡಿ ಅದರಲ್ಲಿ ಅವರು ಧರ್ಮದ ಬಗ್ಗೆ ಮತ್ತೊಂದ್ರ ಬಗ್ಗೆ ನಮ್ಮ ವೀರೇಶವರು ಏನೇನು ಇನ್ನೂ ಪಾಲನೆ ಮಾಡಬೇಕಾಗಿದೆ, ಇನ್ನೂ ಆಚರಣೆ ಮಾಡಬೇಕಾಗಿದೆ ಅನ್ನೋದನ್ನ ಅವರು ಒಂದು ವೇದಿಕೆಯಲ್ಲಿ ಹೇಳಿ, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ನಂದಿನಿ ಅವ್ರ ಮನೆ ಇದು ಬಸವ ಧರ್ಮ ಕೇಂದ್ರ ಅಲ್ಲ, ಇದು ಬಸವ ಧರ್ಮದ ದಾಸೋಹ. ಇವ್ರ ಮನೇಲಿ ಯಾವಾಗಲೂ ಯಾರು ಬರ್ತಾ ಇರ್ತಾರೆ, ಊಟ ಮಾಡ್ತಾ ಇರ್ತಾರೆ, ತಿಂತಾ ಇರ್ತಾರೆ. ಅದು ಒಂಥರ ಆಯುಷ್ ವೃದ್ಧಿನೇ. ಅವ್ರ ತಾಯಿಯವರು ಇವತ್ತು 75 ವರ್ಷ ವಯಸ್ಸು ತುಂಬಿಸಿದ್ದಾರೆ ಅಂತಂದರೆ ಅವ್ರು ಗ್ರೇಟು. ಇವತ್ತು ಯಾರು ನಾವು ನೋಡಿದಂತೆ ನಮ್ಮ ಧರ್ಮದಲ್ಲಿ ಆಗ್ಬೋದು, ಯಾವುದೇ ಧರ್ಮದಲ್ಲಿ ಆಗ್ಬೋದು 60, 65, 70 ಅಂದರೆ ಕಷ್ಟ ಆಗ್ತದೆ. ಇವರು ಹಿಂದೆ ಎಲ್ಲ ಅವರು ಊಟ ತಿಂಡಿ ಸೊಪ್ಪು ಆಹಾರ ಪದ್ಧತಿನಲ್ಲಿ ಅವರು ಚೆನ್ನಾಗಿ ಹಿಂದೆಯಿಂದ ಅಳವಡಿಸ್ಕೊಂಡು ಬಂದಿರೋದ್ರಿಂದ ಅವ್ರ ಆಯುಸ್ಸು ಇಲ್ಲಿವರೆಗೂ 75 ವರ್ಷ ತುಂಬಿಸಿದ್ದಾರೆ. ಮುಕ್ಕಾಲು ಶತಮಾನ ಕಳೆದಿದ್ದಾರೆ. ಅವ್ರ ಮಕ್ಕಳು ಮರಿ ಮೊಮ್ಮಕ್ಕಳು ಎಲ್ಲ ಕಣ್ ತುಂಬ ತುಂಬಿಸ್ಕೊಂಡು ಆನಂದ ಪಟ್ಟಿದ್ದಾರೆ. ಅವ್ರು ಇನ್ನೂ ಆನಂದ ಕೊಡಲಿ, ಹೆಚ್ಚಿನ ಆರೋಗ್ಯ ಐಶ್ವರ್ಯ ಕೊಡಲಿ. ನಮ್ಮ ಬಸವ ತತ್ವ ಎಲ್ಲ ಕಡೆ ಪ್ರಚಾರ ಆಗಲಿ, ಬಸವ ಧರ್ಮ ಎಲ್ಲ ಕಡೆ ಪ್ರಸಿದ್ಧಿ ಆಗಲಿ, ಇಲ್ಲಿರೋರಿಗೆಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಧರ್ಮದ ಬಗ್ಗೆ ಮತ್ತು ಇನ್ನೊಂದ್ರ ಬಗ್ಗೆ ಎಲ್ಲರಿಗೂ ತಿಳಿಸಿ ಮುಂದೆ ಎಲ್ಲರೂ ಅದನ್ನ ಪಾಲಿಸೋಣ ಅಂತ ಹೇಳ್ತಾರೆ. ಅಮ್ಮನಿಗೆ ಎಲ್ಲ ದೇವರು ಯಡೂರು ಸಿದ್ಧಲಿಂಗೇಶ್ವರ, ಮಲೆ ಮಹದೇಶ್ವರ ಇನ್ನೂ ಹೆಚ್ಚು ಆರೋಗ್ಯ ಕೊಡಲಿ, ತುಂಬ ಕುಟುಂಬ ಇನ್ನೂ ಹೆಚ್ಚಿನ ದಿನ ಇರಲಿ ಅಂತ ಅವ್ರು ಕೇಳ್ಕೊತ ನಾನು ಮಾತು ಮುಗಿಸ್ತೀನಿ. ಬಸವಣ್ಣ ವಿಚಾರ ಬಗ್ಗೆ, ಕುಟುಂಬದ ಬಗ್ಗೆ ಒಳ್ಳೆ ನುಡಿಮುಂದು ಮಾಡಿದ ಒಂದು ಶರಣಾರ್ಥಿಗಳು ಮನೆ ಕುರಿತು ಭಾಳ ನಮ್ಮ ಪದ್ಮ ಅವರು ಒಳ್ಳೆಯ ಅನುಭವ ಚಿಂತನೆ ಸುದ್ದಿ ಮಾತಾಡಿದ್ದಾರೆ. ಎಲ್ಲರೂ ಒಂದು ಹೊಂದಾಣಿಕೆ ಹೋಗಿ ನಾಮ ದೇವರ ಹಬ್ಬ ಹೇಳಿ ಮಾತಾಡಿದ್ದಾರೆ. ಅವರು ನಮ್ಮ 100 ಮಹಾಮನೆ ಪರವಾಗಿ, ಮಹಾನ್ ಭಕ್ತ ಪರವಾಗಿ ಅವರ ಪದ್ಮಾಂಗಳಿಗೆ ಶರಣಾರ್ಥಿಗಳು. ಇಲ್ಲಿ ನೆರೆದಿರುವಂತಹ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅಮ್ಮನವರ ಒಂದು ಆಶೀರ್ವಾದವನ್ನು ತೆಗೆದುಕೊಂಡಂಥ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮತ್ತು ತಾಯಿಗೂ ಅಷ್ಟೇ ಒಳ್ಳೆಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಬೇಡ್ಕೊಳ್ತಾ ಎಲ್ಲರನ್ನೂ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ವಂದನೆಗಳು. ನಮ್ಮ ಅಳಿಯರು, ನಮ್ಮ ಹೆಣ್ಮಕ್ಳು, ನಮ್ಮ ಮೊಮ್ಮಕ್ಕಳು ಇವರೆಲ್ಲ ಸೇರಿ ನನಗೆ ಮಾಡಿದ ನಮ್ಮ ಅವರು ಇವರೆಲ್ಲ ಬಂದು ನನಗೆ ಸನ್ಮಾನ ಮಾಡಿದ್ರೆ ನನಗೆ ಧನ್ಯವಾದಗಳು. ಇದೇ ಚಾಮರಾಜನಗರ 2ನೇ ಕ್ರಾಸು. ಇಲ್ಲಿ ನೋಡ್ಬೇಕು, ಅದು ಒಂದು ಕಾಯಕ. ಅವ್ರ ದೇವಸ್ಥಾನಗಳನ್ನ ಜನಸಾಮಾನ್ಯದಲ್ಲಿ ನೋಡ್ತಾ ಇರ್ತಾರೆ, ಅವರೇ ದೇವರು, ಗ್ರಾಹಕರೇ ದೇವರು. ಈ ರೀತಿಯಲ್ಲಿ ಬಸವಣ್ಣನವರು ಈ ಒಂದು ವಿಜೃಂಭಣೆಯನ್ನ, ವೈಭವವನ್ನ ಎಲ್ಲನೂ ಕೂಡ ನೀವು ಮಾಡದೆ ಸಂದರ್ಭದಲ್ಲಿ ನಿಮ್ಮ ಕಾಯಕಕ್ಕೆ ಒತ್ತು ಕೊಡಿ.
ಒಬ್ಬ ಶಿಕ್ಷಕನು ಕೂಡ ಫಲಾಪೇಕ್ಷೆ ಎಂದರೆ ಮಕ್ಕಳಿಗೆ ಅರ್ಥವಾಗುವ ರೀತಿ ಸದಾ ಕಾಲದಲ್ಲಿ ಆ ಗುರುವನ್ನ ನೆನೆಯುವ ಒಂದು ಭಾವನೆಯನ್ನು ಇಟ್ಕೊಳ್ಳುವಂತ ಒಬ್ಬ ಉತ್ತಮವಾದಂಥ ಶಿಕ್ಷಕನಾಗಿರಬೇಕು. ಹಾಗೆಯೇ ನಮ್ಮ ವೈದ್ಯ ರಂಗದಲ್ಲೂ ಕೂಡ ಅಷ್ಟೇ, ಒಬ್ಬ ವೈದ್ಯನು ಕೂಡ ದೇವರ ಹಾಗೆ ಒಬ್ಬ ರೋಗಿ ಕಾಣ್ತಾನೆ. ಅವನು ಗುಣಪಡಿಸಿದಲ್ಲಿ ವೈದ್ಯೋ ನಾರಾಯಣ ಅನ್ನೋನಿಗೆ ವೈದ್ಯನು ಕೂಡ ನಾರಾಯಣ ಸ್ವರೂಪಿಯಾಗಿರುವಂಥ ವೈದ್ಯರ ಭಾವನೆಯಲ್ಲಿ ಕಾಣ್ತಾನೆ. ಆದರೆ ಈಗಿನ ಪರಿಸ್ಥಿತಿ ಬೇರೆ ಇದ್ದರೂ ಕೂಡ ಇನ್ನೂ ಕೆಲವರು ಕೂಡ ಒಬ್ಬ ರೋಗಿಯನ್ನ ಫಲಾಪೇಕ್ಷೆಯನ್ನು ಕೂಡ ಬದಿಗಿಟ್ಟು ತನ್ನ ಕಾಯಕ ಮಾಡುವಂಥ ಎಷ್ಟೋ ಜನ ವೈದ್ಯರನ್ನು ಕಾಣಬಹುದು. ಹಾಗೆ ಸರ್ ವಿಶ್ವೇಶ್ವರಯ್ಯನವರು ಕೂಡ ನೀವು ಕೇಳಿರ್ಬೋದು, ಅವರು ಕೂಡ ಒಬ್ಬ ಕಾಯಕ ಯೋಗಿ. ಅಬ್ದುಲ್ ಕಲಾಂ ಅವರು ಕೂಡ ಕಾಯಕ ಯೋಗಿ. ಕಾಯಕ ಯೋಗಿ ಅಂದರೆ ಬಸವಣ್ಣರ ವಂಶಸ್ಥರೇ ಆಗಿರ್ಬೇಕು, ಬಸವಣ್ಣ ಲಿಂಗ ಕಟ್ಟಿಕೊಂಡಿರಬೇಕು ಅನ್ನೋದೇನೂ ಅಲ್ಲ. ಅದು ಕೂಡ ಪರಿಕಲ್ಪನೆಯಲ್ಲಿ ನಿಮಗೆ ಒಂದು ಒಳ್ಳೆಯ ಭಾವನೆಯಲ್ಲಿ ಲಿಂಗಾಧಾರಣೆ ಮಾಡಿ ಆ ಒಂದು ಲಿಂಗದಲ್ಲಿ ನಿಮ್ಮ ಮನಸ್ಸನ್ನು ಅರ್ಪಣೆ ಮಾಡಿ ತಮ್ಮ ಕಾಯಕದಲ್ಲಿ ಒಳ್ಳೆಯ ಭಾವನೆಗಳನ್ನು ಮಾಡಿಕೊಳ್ಳಿ ಎನ್ನುವಂತಹ ಗುರಿಯನ್ನು ಇಟ್ಕೊಂಡು ಬಸವಣ್ಣನವರು ವಚನದಲ್ಲಿ ಹಲವಾರು ವಚನಗಳನ್ನು ಎಲ್ಲ ವಚನಗಳಿಗೂ ನೋಡಿ ಮಾತೆಯರು ಮಾಡಿದ್ದಾರೆ. ಮತ್ತು ಹಲವಾರು ಕೆಳವರ್ಗದವರು ಕೂಡ ವಚನಗಳನ್ನು ಅವರದೇ ಆದಂಥ ದಾಟಿನಲ್ಲಿ ಹೇಳಿದ್ದಾರೆ. ಹಾಗಾಗಿ ಬಸವಣ್ಣನ ಕಾಲದಲ್ಲಿ ಎಲ್ಲ ಸಮಾಜ ವರ್ಗದವರು ಕೂಡ ಸಮಾನ ಸ್ಥಾನವನ್ನು ಕೊಟ್ಟಿದ್ದರು. ಬೇರೆದಲ್ಲಿ ನಾವು ಮಹಿಳೆಯರಿಗೆ ಬೇರೆ, ಅವರು ಪುರುಷರಾದ ನಂತರ ಮಹಿಳೆಯರಿಗೆ ಸಾಮರ್ಥ್ಯಗಳೆಲ್ಲೂ ಕೂಡ ಯಾರೂ ಇಲ್ಲ. ಅದಕ್ಕಾಗಿಯೇ ಬಸವಣ್ಣನವರ ಅನುಭವ ಮಂಟಪವನ್ನು ಎಲ್ಲ ಜನಾಂಗದವರು, ಎಲ್ಲ ವರ್ಗದವರು, ಮಾತೆಯರು ಕೂಡ ಎಲ್ಲರೂ ಕೂಡ ಒಪ್ಕೊಳ್ಳುವಂತಹ ಅನುಭವ ಮಂಟಪ ಇದೆಯಲ್ಲ, ಇವತ್ತು ನಮ್ಮ ವಿಧಾನಸಭೆ, ವಿಧಾನ ಪರಿಷತ್ ಎಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಆದರೆ ಈಗಿನ ಪರಿಸ್ಥಿತಿ ಬೇರೆ ಇದೆ. ಪರಿಕಲ್ಪನೆ, ಅನುಭವ ಮಂಟಪದ ಪರಿಕಲ್ಪನೆಯಲ್ಲಿ ಅವರು ಎಷ್ಟು ಜನರನ್ನ ಒಂದು ಅನುಭವ ಮಂಟಪದಲ್ಲಿ ಎಲ್ಲ ಜನಾಂಗದವರನ್ನ ಮಂತ್ರಿಗಳಾಗಿ, ಹಣಕಾಸು ಸಚಿವರಾಗಿ, ಹಲವಾರು ವರ್ಗದಲ್ಲಿ ಆಗಲೇ ಪ್ರತಿಯೊಬ್ಬರ ವರ್ಗದವರು ಕೂಡ ಅವರು ತನ್ನ ಕಾಯಕದಲ್ಲಿ ಲಿಂಗಧಾರಣೆಯನ್ನು ಮಾಡಿ ಆ ಒಂದು ಮೂಲಕ ನಿಂತ ಏನು ಕೆಲಸ ಇದೆ ಅದನ್ನು ಮಾಡು ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ಬಸವಣ್ಣವರಿಂದ ಕೊಟ್ಟಂತ ಒಂದು ಮಾದರಿ ಏನಿದೆ ಇವತ್ತು ಪ್ರಪಂಚಾದ್ಯಂತ. ಅದಕ್ಕೆ ವಿಶ್ವಗುರು ಬಸವಣ್ಣನವರು ಅಂತ ಕರಿತೀವಿ. ಹಾಗೆ ಅವರಿಗೆ ನಮ್ಮ ಕರ್ನಾಟಕ ಸರ್ಕಾರವು ಕೂಡ ಅವರಿಗೆ ಅವರ ಒಂದು ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದಾರೆ, ಸಾಂಸ್ಕೃತಿಕ ನಾಯಕ ಅಂತ. ಎಲ್ಲ ಸಂಸ್ಕಾರದಲ್ಲಿರುವಂಥ ಸಂಸ್ಕೃತಿಯನ್ನ ಬಸವಣ್ಣವರಿಗೆ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರು. ಹೀಗೆ ಹಲವಾರು ಪ್ರಪಂಚದ ಎಲ್ಲ ಧರ್ಮದವರು ಕೂಡ ಬಸವಣ್ಣನವರ ವಚನಗಳನ್ನು ಕನ್ನಡದಿಂದ ತರ್ಜುಮೆ ಮಾಡಿ ಎಲ್ಲ ಇಡೀ ಪ್ರಪಂಚದಲ್ಲಿ ಅದನ್ನು ಓದ್ತಾ ಇದ್ದಾರೆ. ಬೇರೆ ಯಾವುದೇ ಕುರಾನ್ ಇರ್ಬೋದು, ಬೈಬಲ್ ಇರ್ಬೋದು, ಮಹಾಭಾರತ ಇರ್ಬೋದು, ನಮ್ಮ ಪ್ರಪಂಚದ ಎಲ್ಲ ಗ್ರಂಥಗಳಲ್ಲೂ ಕೂಡ ವಚನಗಳಿಗಿಂತ ಯಾವುದ್ರ ಮೇಲೆ ಇಲ್ಲ. ಹಾಗಾಗಿ ಎಲ್ಲ ಜನಾಂಗದಲ್ಲೂ ಕೂಡ ಇಡೀ ವರ್ಲ್ಡ್ನಲ್ಲಿ ಕೂಡ ವಚನಗಳನ್ನು ತರ್ಜುಮೆ ಮಾಡಿ ಆ ಒಂದೊಂದು ಪದದ ಅರ್ಥ ಸಾರಾಂಶಗಳನ್ನು ತಿಳ್ಕೊಂಡು ನಮ್ಮ ಮಾಡುವಂಥ ಕೆಲಸಕ್ಕೆ ಅದು ಸಹಕಾರವಾಗಿ ಇದೆಯಾ ಇಲ್ಲ ಅನ್ನೋದನ್ನು ಒಪ್ಕೊಂಡಿರೋದ್ರಿಂದ ವಚನಗಳು ಇನ್ನೂ ಕೂಡ ಜೀವಂತವಾಗಿ ಎಲ್ಲ ವರ್ಗದವರಿಗೆ, ಪ್ರಪಂಚದಲ್ಲಿ ಎಲ್ಲ ಜನಸಾಮಾನ್ಯರಿಗೆ ಅದನ್ನು ತಿಳುವಳಿಕೆಯನ್ನು ಮಾಡ್ತಾ ಪ್ರತಿಯೊಬ್ಬ ಜನರು ಕೂಡ ಏನು ನಾವು ತ್ರಿವಿಧ ದಾಸೋಹಿ ಶಿವಕುಮಾರ ಸ್ವಾಮೀಜಿಯವ್ರನ್ನ ಎಲ್ಲ ಜನಾಂಗದವರು ಒಪ್ಕೊಳ್ತಾರೆ. ಆ ಒಂದು ದಾರಿಯನ್ನು ಬಸವಣ್ಣವರು ಅವರಿಗೆ ತೋರಿಸಿದರು. ಆ ಒಂದು ನಿಟ್ಟಿನಲ್ಲಿ ತ್ರಿವಿಧ ದಾಸೋಹಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಒಂದು ಏನು ಪರಿಕಲ್ಪನೆ, ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಎಲ್ಲ ಜನಾಂಗದವರು ಕೂಡ ಬಸವಣ್ಣನವರನ್ನು ಹೇಗೆ ಒಪ್ಪಿಕೊಂಡ್ರು ಹಾಗೆ ಶಿವಕುಮಾರ ಸ್ವಾಮೀಜಿಯವರನ್ನು ಕೂಡ ಎಲ್ಲ ಜನಾಂಗದವರು ಪೂಜೆ ಮಾಡ್ತಾರೆ. ಪ್ರತಿಯೊಂದು ಮನೆಗಳಲ್ಲಿ, ಸರ್ಕಾರಿ ಕಚೇರಿಯಲ್ಲೂ ಕೂಡ ಆ ಒಂದು ಬಸವಣ್ಣನವರ ಫೋಟೋ ಇಟ್ಟು ಅವರ ಕಾಯಕ ಯೋಗಿ ಎಂಬ ಒಂದು ಪರಿಕಲ್ಪನೆಯಲ್ಲಿ ಇಟ್ಕೊಂಡು ಬರುವಂಥ ಜನಸಾಮಾನ್ಯರಿಗೆ ಆ ಒಂದು ಸೇವೆಯನ್ನು ಮಾಡ್ತಾ ನಿಮ್ಮ ಕಾಯಕ ಕಲ್ಪವನ್ನು ಉತ್ತಮವಾಗಿ ಮಾಡಿ ಎನ್ನುವ ದೇಹ ಸಾರಾಂಶದಲ್ಲಿ ಬಸವಣ್ಣನ ಅನೇಕ ವಚನಗಳು ಹೇಳಿದ್ದಾರೆ. ಈಗ ಇನ್ನೂ ಕೂಡ ನಮ್ಮ ಅಧ್ಯಕ್ಷರು ಮಾತಾಡಲಿದ್ದಾರೆ, ಹಾಗೆ ನಾಗರಾಜನವರು ಮಾತಾಡಲಿದ್ದಾರೆ. ಅವರು ಉತ್ತಮವಾದಂಥ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಸವಪ್ರಿಯ ನಾಗರಾಜಪ್ಪನವರು, ಅವರು ಮಂಡ್ಯ ನಗರ ಅಂತಲ್ಲ, ಅವ್ರು ಮೈಸೂರು, ಬೆಂಗಳೂರು ಮತ್ತು ನಮ್ಮ ಉತ್ತರ ಕರ್ನಾಟಕದಲ್ಲೂ ಕೂಡ ಅವರ ಏನು ಮಹಾಮನೆಯ ಪರಿಕಲ್ಪನೆ ಕಾರ್ಯಕ್ರಮ ಇದೆ ಅದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರು ಹಾಗೆ ಇನ್ನೂ ಮುಂದುವರಿಸಲಿ, ಉತ್ತಮವಾದ ಸಮಾಜ ಸೇವೆಯನ್ನು ಮಾಡ್ತಾ ಇರಲಿದ್ದ ನಿಮ್ಮೆಲ್ಲವರಿಗೂ ಇದುವರೆಗೆ ನನ್ನ ಮಾತುಗಳನ್ನು ಕೇಳೋದಕ್ಕೆ ಅನಂತ ಧನ್ಯವಾದಗಳು. ನಮಸ್ಕಾರ. ಸನ್ಮಾನವಾದವರು ಅಧ್ಯಕ್ಷರು, ಪಟ್ಟಣ ಪತ್ರಿಕೆಯ ರವಿಯವರು.
ಓಂ ಲಿಂಗೈಕ್ಯ ಎಚ್ ಎಂ ಮಹಾದೇವ ಮಾಡಿ ಗೌರವದಿಂದ ಬಸವಾದಿ ಶರಣರ ಅನುಗ್ರಹ ಇರಲಿ ಎಂದು ಹಾರೈಸುತ್ತಾ ಈ ಅಭಿನಂದನಾ ಪತ್ರವನ್ನು ನೀಡಿರುತ್ತೇವೆ. ಬಸವಾದಿ ಶರಣರ ಸದಾ ಅನುಗ್ರಹ ಇರಲಿ ಎಂದು ಹಾರೈಸುತ್ತೇವೆ. ಶ್ರೀ ಗುರು ಬಸವಲಿಂಗಾಯ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ತಂದೆ ನೀನು, ಬಂಧು ನೀನು, ಬಳಗ ನೀನು, ಮತ್ಯಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಲಿಂಗಪತಿ ಶರಣಸತಿ ಬಸವೇಶ. ಮೂಡಲಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ ಹೊಸ ವಿಡಿಯೋಗಳನ್ನ ನೋಡ್ತಾ